56ನೇ ಅಧ್ಯಾಯ 1ರಿಂದ 13 ವಚನಗಳು. ಮತ್ತೊಂದು ಸಾರಿ ಕೀರ್ತನೆಗಳು 56ನೇ ಅಧ್ಯಾಯ 1ರಿಂದ 13 ವಚನಗಳು. Psalm chapter 56 words from 1 to 13. ನಾನು ಹೇಳುವಾಗ ಎಲ್ಲರೂ ನನ್ನ ಸಂಗಡ ಸ್ಪಷ್ಟವಾಗಿ ಜೋರಾಗಿ ಹೇಳಬೇಕು. ಕೀರ್ತನೆಗಳು ಓದುವಾಗ ಯಾರು ಗಲಾಟೆ ಮಾಡಬಾರ್ದು, ಅಕ್ಕಪಕ್ಕ ನೋಡೋದು ಇವೆಲ್ಲ ಮಾಡಬಾರ್ದು. ಸ್ಪಷ್ಟವಾಗಿ ನಾನು ಹೇಳುವಾಗ ನನ್ನ ಸಂಗಡ ನೀವು ಸಹ ಹೇಳಬೇಕು. ದೇವರೇ ಕರುಣಿಸು, ನರರು ನನ್ನನ್ನು ನುಂಗಿ ಬಿಡಬೇಕೆಂದು ಎದ್ದಿದ್ದಾರೆ. ಹಗಲೆಲ್ಲ ಯುದ್ಧಕ್ಕೆ ನಿಂತು ಬಾಧಿಸುತ್ತಾರೆ. ಹೊಂಚು ಹಾಕಿ ನನ್ನನ್ನು ನುಂಗಿ ಬಿಡಬೇಕೆಂದು ಯಾವಾಗಲೂ ಬಾಯಿದೆರೆದಿದ್ದಾರೆ. ಸೊಕ್ಕಿನಿಂದ ನನ್ನ ಮೇಲೆ ಯುದ್ಧಕ್ಕೆ ನಿಂತವರು ಎಷ್ಟೋ ಮಂದಿ. ನನಗೆ ಹೆದರಿಕೆ ಉಂಟಾದಾಗ ನಿನ್ನನ್ನೇ ಆಶ್ರಯಿಸಿಕೊಳ್ಳುವೆನು. ದೇವರ ವಾಗ್ದಾನಕ್ಕೋಸ್ಕರ ಆತನಲ್ಲಿಯೇ ಹೆಚ್ಚಳ ಪಡುವೆನು. ದೇವರನ್ನು ನಂಬಿ ನಿರ್ಭಯದಿಂದ ಇರುವೆನು. ನರಪ್ರಾಣಿಗಳು ನನಗೆ ಮಾಡುವುದೇನು? ಹಗಲೆಲ್ಲ ನನ್ನ ಮಾತುಗಳಿಗೆ ಅಪಾರ್ಥ ಮಾಡುತ್ತಾರೆ. ಅವರು ಬಗೆಯುವುದೆಲ್ಲ ನನಗೆ ಕೇಡೆ. ಅವರು ಒಟ್ಟುಗೂಡಿ ನನ್ನ ಜೀವ ತೆಗೆಯಬೇಕೆಂದು ಹೊಂಚು ಹಾಕಿ ನನ್ನ ಹೆಜ್ಜೆ ಹಿಡಿದು ಬರುತ್ತಾರೆ. ಇಂಥ ಅನ್ಯಾಯಗಾರರು ತಪ್ಪಿಸಿಕೊಳ್ಳಬಹುದು. ದೇವರೇ ರೌದ್ರದಿಂದ ಜನಾಂಗಗಳನ್ನು ಉರುಳಿಸಿ ಬಿಡು. ನಾನು ದೇಶಭ್ರಷ್ಟನಾಗಿ ಅಲೆದಾಡಿದ್ದನ್ನು ನೀನೇ ಬಲ್ಲೆ. ನನ್ನ ಕಣ್ಣೀರು ನಿನ್ನ ಬುದ್ದಲಿಯಲ್ಲಿ ತುಂಬಿದೆ. ಅದರ ವಿಷಯ ನಿನ್ನ ಪುಸ್ತಕದಲ್ಲಿ ಬರೆದದೆಯಲ್ಲ. ದೇವರು ನನ್ನ ಸಂಗಡ ಇರುವುದು ನಿಶ್ಚಯ. ನಾನು ಆತನಿಗೆ ಮೊರೆ ಇಡುವಾಗಲೇ ನನ್ನ ಶತ್ರುಗಳು ಪಕ್ಕನೆ ಪಲಾಯನ ಮಾಡುವರು. ದೇವರಲ್ಲಿ ಹೆಚ್ಚಳಪಟ್ಟು ಆಡಿ ಹರಿಸುತ್ತೇನೆ. ಯೆಹೋವನಲ್ಲಿ ಹೆಚ್ಚಳಪಟ್ಟು ಆಡಿ ಹರಿಸುತ್ತೇನೆ. ದೇವರನ್ನು ನಂಬಿ ನಿರ್ಭಯದಿಂದ ಇರುವೆನು. ನರಪ್ರಾಣಿಗಳು ನನಗೆ ಮಾಡುವುದೇನು? ದೇವರೇ, ನಾನು ಜೀವದಿಂದ ಬೆಳಕಿನಲ್ಲಿ ಇದ್ದು ನಿನಗೆ ನಡೆದುಕೊಳ್ಳಬೇಕೆಂದು ನೀನು ನನ್ನ ಪ್ರಾಣವನ್ನು ಮರಣಕ್ಕೆ ತಪ್ಪಿಸಿ ನನ್ನ ಪಾದಗಳನ್ನು ಎಡವದಂತೆ ಕಾದಿದ್ದಿ. ನಿನಗೆ ಒತ್ತ ಹರಕೆಗಳನ್ನು ಸಲ್ಲಿಸುವೆನು. ಕೃತಜ್ಞತಾ ಯಜ್ಞಗಳನ್ನು ಸಮರ್ಪಿಸುವೆನು.